Welcome to my class. I am Jay Dakshayani, lecturer in CP, GRWPT, Shimoga. ಈ ಬಾರಿ 5th ಸೆಮ್ಮಿಗೆ ನಾನು ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟನ್ನು ತಗೋತಾ ಇದ್ದೀನಿ. ಕೋಡ್ ಬಂದುಬಿಟ್ಟು ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 15 CP 54 T. ಅದರಲ್ಲಿ ಯೂನಿಟ್ 2 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು ಸೆಷನ್ ಬಂದುಬಿಟ್ಟು 8. ಸೊ ಟೇಬಲ್ ಆಫ್ ಕಂಟೆಂಟ್ ಬಂದುಬಿಟ್ಟು ಕೈಂಡ್ಸ್ ಆಫ್ ಎಂಡಾಸ್ಮೆಂಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ ನೋಡೋದು. ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ವರ್ಗಾವಣೆ ಮಾಡತಕ್ಕಂತಹ ಉದ್ದೇಶದಿಂದ ವರ್ಗಾವಣಾ ಪತ್ರದ ಹಿಂಭಾಗದಲ್ಲಿ ಸಹಿ ಮಾಡುವ ಕ್ರಮವನ್ನು ಹಿಂಬರಹ ಅಂತ ಕರೀತಾರೆ. ಅಂದರೆ ಎಂಡಾಸ್ಮೆಂಟ್ಸ್ ಅಂತ ಹೇಳಿದ್ರೆ ವರ್ಗಾವಣೆಯ ಉದ್ದೇಶದಿಂದ ಆ ಸ್ವಾಮಿತ್ವ ವರ್ಗಾವಣಾ ಪತ್ರದ ಹಿಂಭಾಗದಲ್ಲಿ ಸಹಿ ಮಾಡುವ ಕ್ರಮವನ್ನು ಹಿಂಬರಹ ಅಂತೇಳಿ ಕರೀತಾರೆ. 1881 ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ, ಸ್ವಾಮಿತ್ವ ವರ್ಗಾವಣಾ ಪತ್ರಗಳ ಕಾಯ್ದೆಯ ಪ್ರಕಾರ ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ರಚಿಸುವವನು ಅಥವಾ ಧಾರಕನು ಸ್ವಾಮಿತ್ವವನ್ನು ವರ್ಗಾಯಿಸುವ ಉದ್ದೇಶದಿಂದ ಅದರ ಹಿಂಬದಿಯಲ್ಲಿ ಅಥವಾ ಮುಖಭಾಗದಲ್ಲಿ ಅಥವಾ ಅದಕ್ಕೆ ಸೇರಿಸಲಾದ ಕಾಗದದ ತುಂಡಿನಲ್ಲಿ ಸಹಿ ಮಾಡಿದರೆ ಅದನ್ನು ಹಿಂಬರಹ ಎನ್ನಲಾಗುವುದು. ಚೆಕ್ಕು ಒಂದು ವರ್ಗಾವಣೆಯ ಸಂಲೇಖವಾಗಿರುವುದರಿಂದ ಅದನ್ನು ಇನ್ನೊಬ್ಬರಿಗೆ ವರ್ಗಾಯಿಸಬೇಕಾದರೆ ಹಿಂಬರಹದ ಅವಶ್ಯಕತೆ ಇರುತ್ತದೆ. ಅಂದರೆ ಸೈನಿಂಗ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್ ಇಸ್ ನೋನ್ ಆಸ್ ಎಂಡಾಸ್ಮೆಂಟ್. ಎಂಡಾಸ್ಮೆಂಟ್ ಅಂದರೆ ಏನು ಅಂತ ನೋಡಿ. An endorsement is a mode of negotiating the negotiable instrument. Negotiation of an instrument is a process by which the ownership is transferred from one person to another. Endorsement of a check means signing one's name on the back of the check or on its face or on a slip of paper called allenge for the purpose of transferring interest, right, property or title in the check to another person. ಸೊ ಈಗ ಎಂಡಾಸ್ಮೆಂಟ್ ಬಗ್ಗೆ ನೋಡೋದು. ಎಸೆನ್ಷಿಯಲ್ಸ್ ಏನು? ಎಸೆನ್ಷಿಯಲ್ಸ್ ಆಫ್ ದ ಎಂಡಾಸ್ಮೆಂಟ್. ಎಂಡಾಸ್ಮೆಂಟಿನ ಎಸೆನ್ಷಿಯಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಎಂಡಾಸ್ಮೆಂಟ್ ಈಸ್ ಮೇಡ್ ಇನ್ ಇಂಕ್, ಯಾಕಂದರೆ ಸೊ ದಟ್ ಇಟ್ ಕೆನಾಟ್ ಬಿ ಎರೇಸ್ಡ್ ಈಸಿಲಿ. ಮತ್ತು ಎಂಡಾಸ್ಮೆಂಟ್ ಮಸ್ಟ್ ಬಿ ಮೇಡ್ ಆನ್ ದ ಇನ್ಸ್ಟ್ರೂಮೆಂಟ್ ಇಟ್ ಸೆಲ್ಫ್. Next, an endorsement should be made only by the drawer, the payee or the endorsee of the instrument who is a lawful holder of the same. Mere signature of the endorser will constitute a valid endorsement. An endorsement should be for the entire amount of the instrument. A partial amount is invalid. ಹಿಂಬರಹವು ಚೆಕ್ಕಿನ ಮುಖದ ಭಾಗದಲ್ಲಿರಬೇಕು. ಒಂದು ವೇಳೆ ಚೆಕ್ಕು ಇಬ್ಬರಿಗೆ ಪಾವತಿಯಾಗುವಂತಿದ್ದರೆ ಅವರೆಲ್ಲರೂ ಹಿಂಬರಹ ಮಾಡಬೇಕಾಗತ್ತೆ. ಚೆಕ್ಕನ್ನು ರಚಿಸಿದವನು ಅಥವಾ ಧಾರಕನು ಮಾತ್ರ ಹಿಂಬರಹ ಮಾಡಬಹುದು. ಅಪರಿಚಿತ ವ್ಯಕ್ತಿಯು ಹಿಂಬರಹ ಮಾಡುವಂತಿಲ್ಲ. ಹಿಂಬರಹಗಾರನು ತನ್ನ ಸಹಿಯನ್ನು ಮಾತ್ರ ಮಾಡಬಹುದು. ಹಿಂಬರಹವು ಚೆಕ್ಕಿನಲ್ಲಿ ಬರೆಯಲಾದ ಪೂರ್ಣ ಮೊತ್ತಕ್ಕೆ ಇರಬೇಕು ಅಂತ ಗೊತ್ತಾಗ್ತದೆ. ಆಬ್ಜೆಕ್ಟಿವ್ಸ್ ಆಫ್ ಎಂಡಾಸ್ಮೆಂಟ್ ನೋಡಿದ್ವಿ. ಏನೇನು? ಗುಡ್ ಟೈಟಲ್ ಟು ದ ಇನ್ಸ್ಟ್ರೂಮೆಂಟ್. Instrument is a genuine one. Instrument is regular. Instrument will be duly paid at maturity. So ಇದು objectives. Good title, ಮತ್ತೆ instrument is genuine one, instrument is regular, ಮತ್ತೆ instrument will be paid at maturity. Effects of endorsement ಏನು ಅಂತ ಹೇಳಿದ್ರೆ, when a negotiable instrument is endorsed and delivered to the endorsee, endorser creates certain legal consequences. ಅಂದರೆ endorser transfers his right, interest, property or title in the instrument to the endorsee. So endorser transfers his right, interest, property or title in the instrument to the endorsee. He certifies the genuineness of the instrument. He also certifies the genuineness of the endorsement. But he guarantees to the endorsee that he had good title to the instrument. Endorsement conveys to the endorsee the right of
further negotiation. ಹಿಂಬರಹಗಾರನು ವರ್ಗಾವಣೆ ಪತ್ರದ ಮೇಲಿನ ಹಕ್ಕನ್ನು, ಆಸಕ್ತಿಯನ್ನು, ಒಡೆತನವನ್ನು ಹಿಂಬರಹ ಪಡೆದವನಿಗೆ ವರ್ಗಾಯಿಸ್ತಾನೆ. ಮತ್ತೆ ವರ್ಗಾಯಿತನು ಪತ್ರದ ಸಂಪೂರ್ಣ ಸ್ವಾಮಿತ್ವವನ್ನು ಪಡ್ಕೋತಾನೆ. ಮತ್ತೆ ತಾನು ನೀಡಿದಕ್ಕಂತಹ ವರ್ಗಾವಣಾ ಪತ್ರವು ಒಳ್ಳೆಯ ಹಕ್ಕನ್ನು ಹೊಂದಿರುವುದಾಗಿ ದೃಢಪಡಿಸ್ತಾನೆ. ಮತ್ತು ತಾನು ಹಿಂಬರಹ ಮಾಡಿ ನೀಡಲಾದ ವರ್ಗಾವಣಾ ಪತ್ರವು ಅಮಾನ್ಯಗೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಕೊಡ್ತೀನಿ ಅಂತ ಭರವಸೆಯನ್ನ ಕೊಡ್ತಾರೆ. ಸೊ ಎಂಡಾರ್ಸ್ಮೆಂಟ್ಸ್ ಅಲ್ಲಿ ಎಷ್ಟು ವಿಧ ಇದೆ? ಸೊ ಫಾಲೋಯಿಂಗ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎಂಡಾರ್ಸ್ಮೆಂಟ್ಸ್. ಒಂದು ಬ್ಲ್ಯಾಂಕ್ ಆರ್ ಜನರಲ್ ಎಂಡಾರ್ಸ್ಮೆಂಟ್, ಫುಲ್ ಆರ್ ಸ್ಪೆಷಲ್ ಎಂಡಾರ್ಸ್ಮೆಂಟ್, ಕಂಡೀಷನಲ್ ಆರ್ ಕ್ವಾಲಿಫೈಡ್ ಎಂಡಾರ್ಸ್ಮೆಂಟ್, ರೆಸ್ಟ್ರಿಕ್ಟಿವ್ ಎಂಡಾರ್ಸ್ಮೆಂಟ್, ಪಾರ್ಷಿಯಲ್ ಎಂಡಾರ್ಸ್ಮೆಂಟ್, ಎಂಡಾರ್ಸ್ಮೆಂಟ್ ಸ್ಯಾನ್ಸ್ ರಿಕೋಸ್, ಫೋರ್ಜ್ಡ್ ಎಂಡಾರ್ಸ್ಮೆಂಟ್. ಈಗ ಮೊದಲನೇದಾಗಿ ನಾವು ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಂದರೆ ನೋಡೋಣ. ಖಾಲಿ ಹಿಂಬರಹ ಅಥವಾ ಸಾಮಾನ್ಯ ಹಿಂಬರಹ ಅಂದ್ರೆ ಹಿಂಬರಹಗಾರ ವರ್ಗಾವಣೆ ಪತ್ರ ಅಥವಾ ಚೆಕ್ಕಿನ ಹಿಂಭಾಗದಲ್ಲಿ ತನ್ನ ಸಹಿಯನ್ನು ಮಾತ್ರ ಹಾಕಿ ವರ್ಗಾವಣೆ ಪಡೆದವನ ಹೆಸರನ್ನು ನಮೂದಿಸದಿದ್ದರೆ ಅದನ್ನು ಖಾಲಿ ಹಿಂಬರಹ ಎನ್ನುತ್ತಾರೆ. ಯಾರು ಹಿಂಬರಹ ಮಾಡ್ತಾನೆ ಅವನು ಆ ಪತ್ರಕ್ಕೆ ಅವನ ಸಿಗ್ನೇಚರ್ ಮಾತ್ರ ಹಾಕಿರ್ತಾನೆ. ಅವನು ಯಾರಿಗೆ ವರ್ಗಾವಣೆ ಮಾಡಿದನೋ ಅವನ ಹೆಸರು ಬರೆದಿರೋದಿಲ್ಲ. ಅಂತಹ ಎಂಡಾರ್ಸ್ಮೆಂಟ್ ಅನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಥವಾ ಜನರಲ್ ಎಂಡಾರ್ಸ್ಮೆಂಟ್ ಅಂತ ಕರೀತಾರೆ. ಅದರೊಳಗಡೆ ಹಿಂಬರಹಗಾರನ ಸಹಿ ಮಾತ್ರ ಇರುತ್ತೆ, ಮತ್ತೆ ವರ್ಗಾವಣೆ ಪಡೆದವನ ಹೆಸರನ್ನು ಬರೆದಿರೋದಿಲ್ಲ. ಹಿಂಬರಹಗಾರನ ಸಹಿ ಮಾತ್ರ ಇದ್ದು ವರ್ಗಾವಣೆ ಪಡೆದಾತನ ಹೆಸರು ನಮೂದಿಸದಿದ್ರೆ ಅದೇನು ಅಂತ ಕರ್ಸ್ಕೊಳ್ಳುತ್ತೆ? ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್. ನೆಕ್ಸ್ಟ್ ಫುಲ್ ಎಂಡಾರ್ಸ್ಮೆಂಟ್ ಅಂತ ಇದೆ, ಅಥವಾ ಸ್ಪೆಷಲ್ ಎಂಡಾರ್ಸ್ಮೆಂಟ್. ಫುಲ್ ಎಂಡಾರ್ಸ್ಮೆಂಟ್ ಅಥವಾ ಸ್ಪೆಷಲ್ ಎಂಡಾರ್ಸ್ಮೆಂಟ್. ಹಿಂಬರಹಗಾರನು ಚೆಕ್ಕಿನ ಹಿಂಬದಿಯಲ್ಲಿ ತನ್ನ ಸಹಿಯ ಜೊತೆಗೆ ವರ್ಗಾವಣೆ ಪಡೆದಾತನ ಹೆಸರನ್ನೂ ಕೂಡ ನಮೂದಿಸಿದ್ದರೆ ಅದು ಪೂರ್ಣ ಹಿಂಬರಹವಾಗುತ್ತದೆ. ಅವನ ಸೈನೂ ಇರುತ್ತೆ, ಮತ್ತೆ ಯಾರಿಗೆ ವರ್ಗಾವಣೆ ಮಾಡಿದನೋ ಅವನ ಹೆಸರು ಕೂಡ ಇರುತ್ತೆ. ಸೊ ಅದು ಎರಡನ್ನೂ ಹೊಂದಿದ್ರೆ, ಯಾವ ಎಂಡಾರ್ಸ್ಮೆಂಟಲ್ಲಿ ಎಂಡಾರ್ಸರ್ಸ್ ಸೈನು ಮತ್ತು ಅದನ್ನು ಪಡೆದಾತನ ಹೆಸರು ಕೂಡ ಇದ್ದರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಫುಲ್ ಎಂಡಾರ್ಸ್ಮೆಂಟ್ ಅಥವಾ ಸ್ಪೆಷಲ್ ಎಂಡಾರ್ಸ್ಮೆಂಟ್. ಸೊ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟಲ್ಲಿ ಎಂಡಾರ್ಸರ್ ಸಿಗ್ನೇಚರ್ ಮಾತ್ರ ಇರುತ್ತೆ, ಮತ್ತು ಯಾರಿಗೆ ವರ್ಗಾವಣೆ ಮಾಡಿದೀವೋ ಅವನ ಹೆಸರನ್ನು ಬರೆದಿರೋದಿಲ್ಲ. ಎಂಡಾರ್ಸರ್ ಸಿಗ್ನೇಚರ್ ಮಾತ್ರ ಇದ್ದರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಂತ ಕರಿತೀವಿ. ಫುಲ್ ಆರ್ ಸ್ಪೆಷಲ್ ಎಂಡಾರ್ಸ್ಮೆಂಟ್ ಅಂತಂದರೆ ಎಂಡಾರ್ಸರ್ ಸಿಗ್ನೇಚರ್ ಜೊತೆಗೆ ಯಾರಿಗೆ ವರ್ಗಾವಣೆ ಮಾಡಿದಾರೋ ಅವನ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಿದ್ರೆ ಮಾತ್ರ ಅದು ಫುಲ್ ಎಂಡಾರ್ಸ್ಮೆಂಟ್ ಅಂತ ಕರ್ಸ್ಕೊಳ್ತೀವಿ. ನೆಕ್ಸ್ಟ್ ಕಂಡೀಷನಲ್ ಆರ್ ಕ್ವಾಲಿಫೈಡ್ ಎಂಡಾರ್ಸ್ಮೆಂಟ್ ಅಂದರೆ ಷರತ್ತಿನಿಂದ ಕೂಡಿದ ಹಿಂಬರಹ. ಕಂಡೀಷನ್ಸ್ ಇರುತ್ತೆ. ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸಬೇಕಾದ್ರೆ ಯಾವುದಾದರೂ ಷರತ್ತನ್ನು ಹಾಕಿರ್ತಾನೆ ಅಥವಾ ನಿರ್ದಿಷ್ಟ ಘಟನೆ ಸಂಭವಿಕೆಯನ್ನು ಊಹಿಸಿ ವರ್ಗಾಯಿಸಿರ್ತಾನೆ. ಅಂದರೆ ಈ ಘಟನೆ ಸಂಭವಿಸಿದ್ರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತ ಹಣವನ್ನು ಪಾವತಿ ಮಾಡಬೇಕು ಅಂತ ಇರುತ್ತೆ. ಅಥವಾ ಷರತ್ತು, ನಿರ್ದಿಷ್ಟ ಷರತ್ತನ್ನು ಪೂರೈಸಿದರೆ ಮಾತ್ರ ಸಂಬಂಧಪಟ್ಟ ಹಣವನ್ನು ಪಾವತಿ ಮಾಡಬೇಕು ಅಂತ ಇರುತ್ತೆ. ಅಂದರೆ ನಿರ್ದಿಷ್ಟ ಷರತ್ತು ಅಥವಾ ನಿರ್ದಿಷ್ಟ ಘಟನೆಯ ಸಂಭವಿಕೆಯನ್ನು ಊಹಿಸಿಕೊಂಡು ವರ್ಗಾಯಿಸಿದ್ದು. ಆ ನಿರ್ದಿಷ್ಟ ಘಟನೆ ಸಂಭವಿಸಿದ್ರೆ ಅಥವಾ ಆ ಷರತ್ತು ಪೂರೈಸುವವರೆಗೆ ಚೆಕ್ಕಿಗೆ ಹಣವನ್ನು ಪಾವತಿ ಪಡೆಯುವಂತಿಲ್ಲ. ಒಟ್ಟಲ್ಲಿ ಚೆಕ್ಕಿನ ಹಣ ಪಾವತಿ ಆಗಬೇಕಾದ್ರೆ ಕಂಡೀಷನ್ಸ್ ಫುಲ್ಫಿಲ್ ಆಗಿರಬೇಕು ಅಷ್ಟೇ. ಆ ಕಂಡೀಷನ್ ಫುಲ್ಫಿಲ್ ಆಗಿದ್ರೆ ಮಾತ್ರ ಪೇಮೆಂಟ್ ಆಗುತ್ತೆ, ಇಲ್ಲ ಅಂದರೆ ಪೇಮೆಂಟ್ ಆಗಲ್ಲ. ರೆಸ್ಟ್ರಿಕ್ಟಿವ್ ಎಂಡಾರ್ಸ್ಮೆಂಟ್, ನಿರ್ಬಂಧಿತ ಹಿಂಬರಹ. ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸುವಾಗ ಚೆಕ್ಕನ್ನು ವರ್ಗಾವಣೆ ಪಡೆದವನು ಮುಂದಿನ ದಿನಗಳಲ್ಲಿ ಯಾರಿಗೂ ವರ್ಗಾಯಿಸಬಾರದೆಂದು ನಿರ್ಬಂಧ ವಿಧಿಸಿದರೆ ಅದನ್ನು ನಿರ್ಬಂಧಿತ ಹಿಂಬರಹ ಅಂತ ಕರೀತಾರೆ. ಚೆಕ್ಕನ್ನು ಪಡೆದಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಯಾರಿಗೂ ಅದನ್ನು ವರ್ಗಾಯಿಸಬಾರದಂತ ಹೇಳ್ಬಿಟ್ಟು ಹಿಂಬರಹಗಾರ ಏನಾದರೂ ಹೇಳಿದ್ರೆ, ನಿರ್ಬಂಧ ವಿಧಿಸಿದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ರೆಸ್ಟ್ರಿಕ್ಟಿವ್ ಎಂಡಾರ್ಸ್ಮೆಂಟ್. ಆಶ್ರಯರಹಿತ ಅಥವಾ ಹೊಣೆ ಇಲ್ಲದ ಹಿಂಬರಹ ಅಂದರೆ ಸ್ಯಾನ್ಸ್ ರಿಕೋಸ್ ಅಂತ ಕರಿತೀವಿ. ಹಿಂಬರಹಗಾರನು
ಚೆಕ್ಕನ್ನು ವರ್ಗಾಯಿಸುವಾಗ ತನ್ನನ್ನು ಹೊಣೆಯಿಂದ ಬಿಡುಗಡೆಯಾಗುವಂತೆ ರಚಿಸ್ಬೋದು. ಅವನು ಚೆಕ್ಕನ್ನು ಬರಿಬೇಕಾದ್ರೆ ತಾನು ಈ ಹೊಣೆಯಿಂದ ಬಿಡುಗಡೆ ಹೊಂದಿದ್ದೀನಿ ಅಂತ ರಚಿಸ್ಬೋದು. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಚೆಕ್ಕು ಅಮಾನ್ಯಗೊಂಡರೆ ಹಿಂಬರಹಗಾರನು ವರ್ಗಾಯಿತನಿಗೆ ಪರಿಹಾರ ತುಂಬಿಕೊಡುವ ಜವಾಬ್ದಾರಿಯಿಂದ ಮುಕ್ತನಾಗ್ತಾನೆ. ಅಂದರೆ ಚೆಕ್ ಏನಾದರೂ ಅಮಾನ್ಯಗೊಂಡ್ರೆ ಆವಾಗ ಆ ಚೆಕ್ಕಿನ ಹಣವನ್ನು ತುಂಬಿಕೊಡ್ತಕ್ಕಂಥ ಜವಾಬ್ದಾರಿ ಇವನು ಆಗಿರೋದಿಲ್ಲ. ಅಂತಹ ಹಿಂಬರಹವನ್ನು ಏನಂತ ಕರೀತಪ್ಪ ಅಂತ ಹೇಳಿದ್ರೆ ಆಶ್ರಯರಹಿತ ಹಿಂಬರಹ ಅಂತೇಳಿ ಕರೀತೀವಿ. ಫೋರ್ಜ್ಡ್ ಎಂಡಾರ್ಸ್ಮೆಂಟ್, ಸುಳ್ಳು ಹಿಂಬರಹ. ಸ್ವಾಮಿತ್ವ ವರ್ಗಾವಣಾ ಪತ್ರವನ್ನು ಹಿಂಬರಹದೊಂದಿಗೆ ಇತರೆ ವ್ಯಕ್ತಿಗೆ ವರ್ಗಾಯಿಸಲಾಗುವುದು. ಪತ್ರದ ಮೇಲೆಗೆ ವರ್ಗಾಯಿಸುವವರ ಸಹಿಯನ್ನು ಫೋರ್ಜರಿ ಮಾಡಿದರೆ ಅದರಲ್ಲೂ ಆದೇಶಿತ ಸ್ವಾಮಿತ್ವ ವರ್ಗಾವಣೆ ಪತ್ರವನ್ನು ಹಿಂಬರಹದ ಮೂಲಕ ಇತರೆ ವ್ಯಕ್ತಿಗೆ ವರ್ಗಾವಣೆ ಮಾಡಬಹುದು. ಪತ್ರದ ಮೇಲೆ ವರ್ಗಾಯಿಸುವವರ ಸಹಿಯನ್ನು ಫೋರ್ಜರಿ ಮಾಡಿದರೆ ಅದನ್ನು ಸುಳ್ಳು ಹಿಂಬರಹ ಅಂತೇಳಿ ಕರೀತೀವಿ. ನೋಡಿ, ಬ್ಲಾಂಕ್ ಎಂಡಾರ್ಸ್ಮೆಂಟ್ ಅಥವಾ ಜನರಲ್ ಎಂಡಾರ್ಸ್ಮೆಂಟ್. ಎ ಬ್ಲಾಂಕ್ ಎಂಡಾರ್ಸ್ಮೆಂಟ್ ಈಸ್ ಅನ್ ಎಂಡಾರ್ಸ್ಮೆಂಟ್ ಇನ್ ವಿಚ್ ಎಂಡಾರ್ಸರ್ merely signs his name on the back of the instrument without mentioning name of the person to whom the instrument is endorsed. ಸೊ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಲ್ಲಿ ಎಂಡಾರ್ಸರ್ ಬರೀ ಸೈನ್ ಮಾತ್ರ ಇರುತ್ತೆ. ಯಾರಿಗೆ ಎಂಡಾರ್ಸ್ ಮಾಡಿದನೋ ಅವನ ಹೆಸರು ಮೆನ್ಷನ್ ಮಾಡಿರೋದಿಲ್ಲ. ನಿಮಗಲ್ಲಿ ಎಕ್ಸಾಂಪಲ್ ಇದೆ. ಎಂಡಾರ್ಸರ್ merely signs his name on the back of the instrument without mentioning the name of the person to whom the instrument is endorsed. ಅಂಥದ್ದನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಥವಾ ಜನರಲ್ ಎಂಡಾರ್ಸ್ಮೆಂಟ್ ಅಂತೇಳಿ ಕರಿತೀವಿ. ಎ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಈಸ್ ಒನ್ ಇನ್ ವಿಚ್ endorser merely signs his name on the back of the instrument without mentioning the name of the person to whom the instrument is endorsed. ಎಂಡಾರ್ಸರ್ ಸಿಗ್ನೇಚರ್ ಮಾತ್ರ ಇದ್ಬಿಟ್ಟು ಯಾರಿಗೆ ವರ್ಗಾವಣೆ ಮಾಡಿದನೋ ಆ ವರ್ಗಾಯಿತನ ಹೆಸರು ಅಲ್ಲಿ ಬರೆದಿರಲಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್ ಅಂತ ಕರಿತೀವಿ ಅಥವಾ ಜನರಲ್ ಎಂಡಾರ್ಸ್ಮೆಂಟ್. ಸೊ ಎರಡನೇದು ಫುಲ್ ಎಂಡಾರ್ಸ್ಮೆಂಟ್ ಅಥವಾ ಸ್ಪೆಷಲ್ ಎಂಡಾರ್ಸ್ಮೆಂಟ್. ಆದರೆ ಹಂಗಂದ್ರೆ ಏನು? A full endorsement is an endorsement in which endorser writes not only his name but also the name of the person to whom the instrument is endorsed on the back of the instrument. ಅಂದರೆ ಅವನ ಹೆಸರು ಬರೆಯೋದ್ರ ಜೊತೆಗೆ ಎಂಡಾರ್ಸಿ ನೇಮನ್ನು ಬರೆದಿದ್ರೆ ಅಂತಹ ಇನ್ಸ್ಟ್ರೂಮೆಂಟ್ ಏನಂತ ಕರ್ಸ್ಕೊಳ್ಳುತ್ತೆ? ಫುಲ್ ಎಂಡಾರ್ಸ್ಮೆಂಟ್. ಎ ಫುಲ್ ಎಂಡಾರ್ಸ್ಮೆಂಟ್ ಈಸ್ ಎನ್ ಎಂಡಾರ್ಸ್ಮೆಂಟ್ ಇನ್ ವಿಚ್ ದ ಎಂಡಾರ್ಸರ್ ರೈಟ್ಸ್ ನಾಟ್ ಓನ್ಲಿ ಹಿಸ್ ನೇಮ್ ಬಟ್ ಆಲ್ಸೋ the name of the person to whom the instrument is endorsed on the back of the instrument. ನಿಮಗೆ ಅಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಬ್ಯಾಕ್ ಸೈಡಲ್ಲಿ ಇಬ್ಬರು ಹೆಸರು ಇರುತ್ತೆ. ಎಂಡಾರ್ಸರ್ ಹೆಸರು ಇರುತ್ತೆ ಮತ್ತು ಎಂಡಾರ್ಸಿ ಹೆಸರು ಇದೆ. ಅದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೇಲ್ಗಡೆ ಬ್ಲ್ಯಾಂಕ್ ಎಂಡಾರ್ಸ್ಮೆಂಟಲ್ಲಿ ಎಂಡಾರ್ಸರ್ ಸಿಗ್ನೇಚರ್ ಮಾತ್ರ ಇದೆ, ಎಂಡಾರ್ಸಿ ಹೆಸರಿಲ್ಲ. ಫುಲ್ ಎಂಡಾರ್ಸ್ಮೆಂಟಲ್ಲಿ ಎಂಡಾರ್ಸರ್ಸ್ದು ಮತ್ತು ಎಂಡಾರ್ಸಿಸ್ದು ಇಬ್ಬರದು ಕೂಡ ಬ್ಯಾಕ್ ಸೈಡಲ್ಲಿ ಬರೆದಿದ್ದಾರೆ. ಹಾಗಾಗಿ ಇದನ್ನು ಫುಲ್ ಎಂಡಾರ್ಸ್ಮೆಂಟು, ಅದು ಬ್ಲ್ಯಾಂಕ್ ಎಂಡಾರ್ಸ್ಮೆಂಟ್. ನೆಕ್ಸ್ಟ್ ಕಂಡೀಷನಲ್ ಎಂಡಾರ್ಸ್ಮೆಂಟ್ ಅಥವಾ ಕ್ವಾಲಿಫೈಡ್ ಎಂಡಾರ್ಸ್ಮೆಂಟ್. ಕಂಡೀಷನಲ್ ಎಂಡಾರ್ಸ್ಮೆಂಟ್, ದ ಟ್ರಾನ್ಸ್ಫರ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಮೇಡ್ ಟು ಡಿಪೆಂಡ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಸ್ಪೆಸಿಫೈಡ್ ಕಂಡೀಷನ್ಸ್. When an instrument bears a conditional endorsement, the liability of the endorser will arise ಅಥವಾ property of the instrument will pass to the endorsee only if the specified event takes place or if the particular condition is fulfilled. So conditional endorsement ಅಂತ ಹೇಳಿದ್ರೆ the transfer of the instrument is made to depend upon the fulfillment of the specified conditions. Instruments ಅನ್ನು ಟ್ರಾನ್ಸ್ಫರ್ ಮಾಡೋದು, ಕಂಡೀಷನ್ಸ್ ಫುಲ್ಫಿಲ್ ಆದರೆ ಮಾತ್ರ ಇನ್ಸ್ಟ್ರೂಮೆಂಟು ಟ್ರಾನ್ಸ್ಫರ್ ಮಾಡಿ. ವೆನ್ ಅನ್ ಇನ್ಸ್ಟ್ರೂಮೆಂಟ್ ಬೇಸ್ಡ್ ಎ ಕಂಡೀಷನಲ್ ಎಂಡಾರ್ಸ್ಮೆಂಟ್ ಅಂದರೆ ದ ಟ್ರಾನ್ಸ್ಫರ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಮೇಡ್ ಟು ಡಿಪೆಂಡ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದ ಸ್ಪೆಸಿಫೈಡ್ ಕಂಡೀಷನ್ಸ್. ಇನ್ಸ್ಟ್ರೂಮೆಂಟನ್ನು ಟ್ರಾನ್ಸ್ಫರ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಡಿಪೆಂಡ್ಸ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಕಂಡೀಷನ್ಸ್. ಕಂಡೀಷನ್ಸ್ ಫುಲ್ಫಿಲ್ ಆದಷ್ಟೇ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. When an instrument bears a conditional endorsement,
ಕಂಡೀಷನಲ್ ಎಂಡಾಸ್ಮೆಂಟ್ ಆಗಿದ್ದರೆ ದ ಲಯಬಿಲಿಟಿ ಆಫ್ ದ ಎಂಡಾಸರ್ ವಿಲ್ ಅರೈಸ್. ಯಾವಾಗ ಅವನ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಅಥವಾ the property in the instrument will pass to the endorsee ಯಾವಾಗ, only if the specified event takes place or if the particular condition is fulfilled. ನಿರ್ದಿಷ್ಟ ಷರತ್ತು ಪೂರೈಸಿದರೆ ಅಥವಾ ನಿರ್ದಿಷ್ಟ ಘಟನೆ ಸಂಭವಿಸಬಹುದೆಂದು ಊಹಿಸಿದರೆ, ಆ ನಿರ್ದಿಷ್ಟ ಷರತ್ತು ಪೂರೈಸುವವರೆಗೆ ಅಥವಾ ನಿರ್ದಿಷ್ಟ ಘಟನೆ ಸಂಭವಿಸುವವರೆಗೆ ಅದರ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗೋದು ಆಗಲ್ಲ, ಅಥವಾ ಆ ಇನ್ಸ್ಟ್ರೂಮೆಂಟಿಗೆ ಪೇಮೆಂಟು ಆಗಲ್ಲ. ಸೊ ಹಾಗಿದ್ರೆ ಟ್ರಾನ್ಸ್ಫರ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಮೇಡ್ ಟು ಡಿಪೆಂಡ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದ ಸ್ಪೆಸಿಫೈಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಕಂಡೀಷನ್ಸ್ ಫುಲ್ಫಿಲ್ ಆದಷ್ಟೇ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ. ವೆನ್ ಎನ್ ಇನ್ಸ್ಟ್ರೂಮೆಂಟ್ ಬೇಸ್ ಎ ಕಂಡೀಷನಲ್ ಎಂಡಾಸ್ಮೆಂಟ್, ದ ಲಯಬಿಲಿಟಿ ಆಫ್ ದ ಎಂಡಾಸರ್ ವಿಲ್ ಅರೈಸ್ ಅಥವಾ ಪ್ರಾಪರ್ಟಿ ಆಫ್ ದ ಇನ್ಸ್ಟ್ರೂಮೆಂಟ್ ವಿಲ್ ಪಾಸ್ ಟು ದ ಎಂಡಾಸಿ ಓನ್ಲಿ ಇಫ್ ದ ಸ್ಪೆಸಿಫೈಡ್ event takes place or if the particular condition is fulfilled. So the property will pass to the endorsee yavaga only if the specified event takes place ಅಥವಾ if particular condition is fulfilled. ನಿಮಗೆ ಕಂಡೀಷನಲ್ ಎಂಡಾಸ್ಮೆಂಟ್ ಇನ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್ ನೋಡಿ. ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್ ಅಂತ ಇದೆ. ಹಾಗಂದ್ರೆ when the endorser restricts the further negotiation of the instrument, ಇಟ್ ಈಸ್ ನೋನ್ ಆಸ್ ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್. ಅಂದರೆ ಅವನು ನಿರ್ಬಂಧವನ್ನು ಹಾಕಿರ್ತಾನೆ, ಈ ಇನ್ಸ್ಟ್ರೂಮೆಂಟನ್ನು ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡಬಾರ್ದು. ಅವಾಗ ಎಂಡಾಸಿ ಕೆನಾಟ್ ನೆಗೋಷಿಯೇಟ್ ದ ಇನ್ಸ್ಟ್ರೂಮೆಂಟ್ ಫರ್ದರ್ ಆಸ್ ಈಸ್ ರೈಟ್ ಟು ನೆಗೋಷಿಯೇಟ್ ದ ಇನ್ಸ್ಟ್ರೂಮೆಂಟ್ ಫರ್ದರ್ ಈಸ್ ರಿಸ್ಟ್ರಿಕ್ಟೆಡ್. ರೈಟ್ ಟು ನೆಗೋಷಿಯೇಟ್ ದ ಇನ್ಸ್ಟ್ರೂಮೆಂಟ್ ಫರ್ದರ್ ಈಸ್ ರಿಸ್ಟ್ರಿಕ್ಟೆಡ್ ಅಂತ ಹೇಳಿದ್ರೆ, ವರ್ಗಾಯಿತನು ತಾನು ಪಡೆದಂತಹ ಪತ್ರವನ್ನು ಮುಂದೆ ಯಾರಿಗೂ ಕೂಡ ವರ್ಗಾವಣೆ ಮಾಡೋದಕ್ಕೆ ಬರೋದಿಲ್ಲ. ಯಾವಾಗಪ್ಪ ಅಂತ ಹೇಳಿದ್ರೆ ಅದು ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್ ಆಗಿದ್ರೆ. ಪಾರ್ಷಿಯಲ್ ಎಂಡಾಸ್ಮೆಂಟ್. ಪಾರ್ಷಿಯಲ್ ಎಂಡಾಸ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ, ವೇರ್ ಓನ್ಲಿ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಟ್ರಾನ್ಸ್ಫರ್ಡ್, ಇಟ್ ಈಸ್ ಕಾಲ್ಡ್ ಪಾರ್ಷಿಯಲ್ ಎಂಡಾಸ್ಮೆಂಟ್. ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಷ್ಟೇ ಟ್ರಾನ್ಸ್ಫರ್ ಮಾಡಿದರೆ ಅದು ಪಾರ್ಷಿಯಲ್ ಎಂಡಾಸ್ಮೆಂಟ್ ಅಂತ ಕರ್ಸ್ಕೊಳ್ಳುತ್ತೆ. ಪಾರ್ಷಿಯಲ್ ಎಂಡಾಸ್ಮೆಂಟು ವ್ಯಾಲಿಡ್ ಎಂಡಾಸ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಎಂಡಾಸ್ಮೆಂಟ್ ಸ್ಯಾನ್ಸ್ ರಿಕೋಸ್. ಅಂದರೆ ವೆನ್ ಎನ್ ಇನ್ಸ್ಟ್ರೂಮೆಂಟ್ ಬೇಸ್ ಸ್ಯಾನ್ಸ್ ರಿಕೋಸ್ ಎಂಡಾಸ್ಮೆಂಟ್, ಅವಾಗ ಎಂಡಾಸಿ ಕೆನಾಟ್ ಲುಕ್ ಇನ್ ಟು ದ ಎಂಡಾಸರ್ ಫಾರ್ ದ ಪೇಮೆಂಟ್ ಇನ್ ಕೇಸ್ ಇಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಡಿಸಾನರ್ಡ್. ಒಂದು ವೇಳೆ ಎಂಡಾಸಿಗೆ ಅದು ಡಿಸಾನರ್ ಆದರೆ, ಅವನು ತೆಗೆದುಕೊಂಡಿರ್ತಕ್ಕಂತಹ ಪತ್ರ ಡಿಸಾನರ್ ಆದರೆ ಎಂಡಾಸರ್ ಕಡೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಎಂಡಾಸರು ಅಂತಹ ಜವಾಬ್ದಾರಿಯಿಂದ ಮುಕ್ತನಾಗಿರ್ತಾನೆ. ಸ್ಯಾನ್ಸ್ ರಿಕೋಸ್ ಮೀನ್ಸ್ ವಿತೌಟ್ ರಿಕೋಸ್ ಟು ಮೀ. ಅಂದರೆ ದ ಎಂಡಾಸರ್ ರಿಮೂವ್ಸ್ ಹಿಮ್ಸೆಲ್ಫ್ ಫ್ರಮ್ ಹಿಸ್ ಲಯಬಿಲಿಟಿ ಟು ದ ಎಂಡಾಸಿ ಇಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಡಿಸಾನರ್ಡ್. ಒಂದು ವೇಳೆ ಅವನು ಕೊಟ್ಟಂತಹ ಎಂಡಾಸರ್ ಕೊಟ್ಟಂತಹ ಇನ್ಸ್ಟ್ರೂಮೆಂಟ್ ಏನಾದರೂ ಡಿಸಾನರ್ ಆದರೆ ಎಂಡಾಸಿ ಕೆನಾಟ್ ಲುಕ್ ಇನ್ ಟು ದ ಎಂಡಾಸರ್ ಫಾರ್ ದ ಪೇಮೆಂಟ್. ಅಂದರೆ ಎಂಡಾಸರು ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ಸೊ ಯಾವಾಗ ಎಂಡಾಸರ್ ಜವಾಬ್ದಾರಿ ತಗೊಳ್ಳೋದಿಲ್ವೋ ಅಂತಹ ಎಂಡಾಸ್ಮೆಂಟನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ಯಾನ್ಸ್ ರಿಕೋಸ್ ಎಂಡಾಸ್ಮೆಂಟ್. ಹಾಗಾದರೆ ಸ್ಯಾನ್ಸ್ ರಿಕೋಸ್ ಎಂಡಾಸ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ವೆನ್ ಎನ್ ಇನ್ಸ್ಟ್ರೂಮೆಂಟ್ ಬೇಸ್ sans recourse endorsement, the endorsee cannot look into the endorser for the payment in case the instrument is dishonored. Instrument dishonored ಆದರೆ ಎಂಡಾಸರ್ನ ಜವಾಬ್ದಾರನಾಗಿ ಮಾಡೋದಕ್ಕೆ ಬರೋದಿಲ್ಲ. ಸೊ sans recourse means without recourse to me. ಅಂದರೆ the endorser removes himself from his liability to the endorsee if the instrument is dishonored. ಸೊ ಅದನ್ನು ನಾವು sans recourse endorsement. Next, forged endorsement. Forged endorsement refers to wherein the endorser signature is forged. A forged endorsement does not confer a valid title to the endorsee even if he is a holder in due course. ಅಂದರೆ ಆ ಸಹಿಯನ್ನು ಫೋರ್ಜರಿ ಮಾಡಿದರೆ ಅದು ಎಂತಹ ಎಂಡಾಸ್ಮೆಂಟ್ ಅಂತ ಕರ್ಸ್ಕೊಳ್ಳುತ್ತೆ? ಫೋರ್ಜ್ಡ್ ಎಂಡಾಸ್ಮೆಂಟ್. ಸೊ ಬ್ಲ್ಯಾಂಕ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಸಾಮಾನ್ಯ ಹಿಂಬರಹ. ಸಾಮಾನ್ಯ ಹಿಂಬರಹದಲ್ಲಿ ಹಿಂಬರಹಗಾರನ ಸಹಿ ಮಾತ್ರ ಇರುತ್ತೆ, ಹಿಂಬರಹವನ್ನು ಪಡೆದವನ ಹೆಸರನ್ನು ಬರೆದಿರೋದಿಲ್ಲ. ಅದು ಬ್ಲ್ಯಾಂಕ್ ಎಂಡಾಸ್ಮೆಂಟ್ ಅಂತ ಕರ್ಸ್ಕೊಳ್ಳುತ್ತೆ.
ಮತ್ತು ಫುಲ್ ಎಂಡಾಸ್ಮೆಂಟ್ ಅಥವಾ ಸ್ಪೆಷಲ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಹಿಂಬರಹಗಾರ ಚೆಕ್ಕಿನ ಹಿಂಭಾಗದಲ್ಲಿ ತನ್ನ ಸಹಿಯ ಜೊತೆಗೆ ವರ್ಗಾವಣೆ ಪಡೆದಂಥವನ ಹೆಸರನ್ನು ಕೂಡ ನಮೂದಿಸಿದ್ದರೆ ಅದು ಎಂತಹ ಎಂಡಾಸ್ಮೆಂಟ್ ಅನ್ಸ್ಕೊಳ್ತಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಎಂಡಾಸ್ಮೆಂಟ್. ನೆಕ್ಸ್ಟ್, ಷರತ್ತಿನಿಂದ ಕೂಡಿದ ಹಿಂಬರಹ. ಹಾಗಂದ್ರೆ ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸಬೇಕಾದ್ರೆ ಯಾವುದಾದ್ರೂ ಷರತ್ತು ಹಾಕಿರ್ತಾನೆ ಅಥವಾ ಯಾವುದಾದ್ರೂ ಘಟನೆ ಸಂಭವಿಸ್ಬೋದು ಅಂತ ಅಂದ್ಕೊಂಡಿರ್ತಾನೆ. ಅದನ್ನು ಊಹಿಸ್ಬಿಟ್ಟು ಚೆಕ್ಕನ್ನು ವರ್ಗಾಯಿಸಿರ್ತಾನೆ. ಹಾಗಾಗಿ ಆ ನಿರ್ದಿಷ್ಟ ಘಟನೆ ಸಂಭವಿಸಿದ್ರೆ ಅಥವಾ ನಿರ್ದಿಷ್ಟ ಷರತ್ತು ಪೂರೈಸಿದರೆ ಮಾತ್ರ ಚೆಕ್ಕಿನ ಪಾವತಿ ಪೂರೈಸುವವರೆಗೆ ಚೆಕ್ಕಿನ ಪಾವತಿಯನ್ನು ಪಡೆಯುವಂತಿಲ್ಲ. ನೆಕ್ಸ್ಟ್, ನಿರ್ಬಂಧಿತ ಹಿಂಬರಹ. ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸಬೇಕಾದ್ರೆ ಚೆಕ್ಕನ್ನು ವರ್ಗಾವಣೆ ಪಡೆದವನು ಮುಂದಿನ ದಿನಗಳಲ್ಲಿ ವರ್ಗಾವಣೆ ಮಾಡಬಾರದೆಂದು ನಿರ್ಬಂಧ ವಿಧಿಸ್ತಾನೆ. ಅಂದರೆ ಅವನು ಚೆಕ್ಕನ್ನು ಪಡೆದಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನಿರ್ಬಂಧಿತ ಹಿಂಬರಹ. ನೆಕ್ಸ್ಟ್, ಸ್ಯಾನ್ಸ್ರಿಕೋಸ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಹೊಣೆ ಇಲ್ಲದ ಅಥವಾ ಆಶ್ರಯರಹಿತ ಹಿಂಬರಹ ಅಂತ ಹೇಳಿದ್ರೆ ಈ ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸುವಾಗ ತನ್ನನ್ನು ಹೊಣೆಯಿಂದ ಬಿಡುಗಡೆಯಾಗುವಂತೆ ರಚಿಸಬಹುದು. ಅಂದರೆ ಒಂದು ವೇಳೆ ಚೆಕ್ ಏನಾದರೂ ಅಮಾನ್ಯಗೊಂಡ್ರೆ ಹಿಂಬರಹಗಾರನು ವರ್ಗಾಯಿತನಿಗೆ ಪರಿಹಾರ ತುಂಬಿಕೊಡುವ ಜವಾಬ್ದಾರಿಯಿಂದ ಮುಕ್ತನಾಗಿರ್ತಾನೆ. ಇದನ್ನು ಹೊಣೆ ಇಲ್ಲದ ಹಿಂಬರಹ ಅಥವಾ ಆಶ್ರಯರಹಿತ ಹಿಂಬರಹ ಅಂತ ಕರಿತೀವಿ. ತನ್ನ ಹೆಸರನ್ನು ಬರೆದ ನಂತರ ನನ್ನ ಜವಾಬ್ದಾರಿಯಿಂದ ಹೊರತಾಗಿದೆ ಎಂಬ ಶಬ್ದವನ್ನು ಅವನು ಬಳಕೆ ಮಾಡ್ಕೊಂಡಿರ್ತಾನೆ. ಆವಾಗ ಅವನು ಒಂದು ವೇಳೆ ಆ ಇನ್ಸ್ಟ್ರೂಮೆಂಟ್ ಏನಾದರೂ ಡಿಸಾನರ್ ಆದರೆ ಅದಕ್ಕೆ ಪರಿಹಾರ ಕೊಡತಕ್ಕಂಥ ಜವಾಬ್ದಾರಿ ವರ್ಗಾವಣೆ ಮಾಡೋನು ಜವಾಬ್ದಾರಿ ಆಗಿರೋದಿಲ್ಲ. ಫೋರ್ಜುಡ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಸುಳ್ಳು ಹಿಂಬರಹ. ಆದೇಶಿತ ಸ್ವಾಮಿತ್ವ ವರ್ಗಾವಣೆ ಪತ್ರವನ್ನು ಹಿಂಬರಹದೊಂದಿಗೆ ಇತರೆ ವ್ಯಕ್ತಿಗೆ ವರ್ಗಾಯಿಸಬಹುದು. ಪತ್ರದ ಮೇಲೆ ವರ್ಗಾಯಿಸುವವರ ಸಹಿಯನ್ನು ಕೋಟಾ ಮಾಡಿದರೆ ಅದನ್ನು ನಾವೇನು ತೆಗೆದಪ್ಪ ಅಂತ ಹೇಳಿದ್ರೆ ಸುಳ್ಳು ಹಿಂಬರಹ. ಈಗ ನೋಡ್ತಾ ಹೋಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಂಡಾಸ್ಮೆಂಟ್. ಕ್ವಶನ್ ಬಂದ್ಬಿಟ್ಟು ಮೆನ್ಷನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಂಡಾಸ್ಮೆಂಟ್ಸ್. ಯಾವ್ಯಾವುದು? ಬ್ಲ್ಯಾಂಕ್ ಎಂಡಾಸ್ಮೆಂಟು, ಸ್ಪೆಷಲ್ ಎಂಡಾಸ್ಮೆಂಟು, ಕಂಡೀಷನಲ್ ಎಂಡಾಸ್ಮೆಂಟು, ರೆಸ್ಟ್ರಿಕ್ಟಿವ್ ಎಂಡಾಸ್ಮೆಂಟು, ಸ್ಯಾನ್ಸ್ರಿಕೋಸ್ ಎಂಡಾಸ್ಮೆಂಟು ಮತ್ತು ಫೋರ್ಜ್ಡ್ ಎಂಡಾಸ್ಮೆಂಟ್. ಯಾವ್ಯಾವುದು? ಬ್ಲ್ಯಾಂಕ್ ಎಂಡಾಸ್ಮೆಂಟು, ಫುಲ್ ಆರ್ ಸ್ಪೆಷಲ್ ಎಂಡಾಸ್ಮೆಂಟು, ಕಂಡೀಷನಲ್ ಎಂಡಾಸ್ಮೆಂಟು, ರೆಸ್ಟ್ರಿಕ್ಟಿವ್ ಎಂಡಾಸ್ಮೆಂಟು, ಸ್ಯಾನ್ಸ್ರಿಕೋಸ್ ಎಂಡಾಸ್ಮೆಂಟು ಮತ್ತು ಫೋರ್ಜ್ಡ್ ಎಂಡಾಸ್ಮೆಂಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ ರಿಗಾರ್ಡಿಂಗ್ ಕೈಂಡ್ಸ್ ಆಫ್ ಎಂಡಾಸ್ಮೆಂಟ್ಸ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು mere signature of the endorser on the back of the instrument is dash endorsement. ಸಿಗ್ನೇಚರ್ ಮಾತ್ರ ಇರುತ್ತೆ, ಎಂಡಾಸರ್ ಸಿಗ್ನೇಚರ್ ಮಾತ್ರ ಇದ್ರೆ ಅದನ್ನು ಎಂತಹ ಎಂಡಾಸ್ಮೆಂಟ್ ಅಂತ ಕರಿಬೋದು. ಈಗಾಗಲೇ ನಾವು ನೋಡ್ತಾ ಹೋದ್ವಿ ಡಿಫರೆಂಟ್ ಟೈಪ್ಸ್ ಆಫ್ ಎಂಡಾಸ್ಮೆಂಟ್ಸನ್ನು. ಅದರಲ್ಲಿ ಯಾವುದು ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ ಅಂತ ನೋಡೋಣ. ಮೇಯರ್ ಸಿಗ್ನೇಚರ್ ಆಫ್ ದ ಎಂಡಾಸರ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್, ಅಲ್ಲಿ 4 ಆನ್ಸರ್ ಕೊಟ್ಟಿದ್ದಾರೆ. ಒಂದು ಬ್ಲ್ಯಾಂಕ್ ಎಂಡಾಸ್ಮೆಂಟು, ಬಿ ಫುಲ್ ಎಂಡಾಸ್ಮೆಂಟು, ಸಿ ಕಂಡೀಷನಲ್ ಎಂಡಾಸ್ಮೆಂಟು, ಡಿ ಪಾರ್ಷಿಯಲ್ ಎಂಡಾಸ್ಮೆಂಟ್. ಸಿಗ್ನೇಚರ್ ಮಾತ್ರ ಇದ್ದುಬಿಟ್ಟು ಎಂಡಾಸ್ಮೆಂಟ್ ಮಾಡಿದರೆ ಕರೆಕ್ಟ್ ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರು ಬ್ಲ್ಯಾಂಕ್ ಎಂಡಾಸ್ಮೆಂಟ್. ಸೊ ಬ್ಲ್ಯಾಂಕ್ ಎಂಡಾಸ್ಮೆಂಟ್ ಅಲ್ಲಿ ಎಂಡಾಸರ್ ಪುಟ್ಸ್ ಹಿಸ್ ಸಿಗ್ನೇಚರ್ ವಿತೌಟ್ ಮೆನ್ಷನಿಂಗ್ ದ ನೇಮ್ ಆಫ್ ದ ಎಂಡಾಸಿ. ಅದನ್ನು ನಾವೇನಂತ ಕರಿತಪ್ಪ ಅಂತಾರೆ ಬ್ಲ್ಯಾಂಕ್ ಎಂಡಾಸ್ಮೆಂಟ್. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಬ್ಲ್ಯಾಂಕ್ ಎಂಡಾಸ್ಮೆಂಟ್. ಮೇಯರ್ ಸಿಗ್ನೇಚರ್ ಆಫ್ ದ ಎಂಡಾಸರ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್, ಕರೆಕ್ಟ್ ಆನ್ಸರ್ ಬಂದು ಬ್ಲ್ಯಾಂಕ್ ಎಂಡಾಸ್ಮೆಂಟ್. Second one, the instrument contains not only the signature of the endorser but also the name of the endorsee. ಆ ಇನ್ಸ್ಟ್ರೂಮೆಂಟಲ್ಲಿ ಎಂಡಾರ್ಸರ್ ಸಿಗ್ನೇಚರು ಮತ್ತು ಎಂಡಾರ್ಸಿ ನೇಮು ಇರುತ್ತೆ. The instrument contains not only the signature of the endorser but also name of the endorsee.
ಯಾವ ಎಂಡಾಸ್ಮೆಂಟಲ್ಲಿ ಎರಡೂ ಇರುತ್ತೆ. ಎಂಡಾರ್ಸರ್ ಸಿಗ್ನೇಚರ್ ಇರುತ್ತೆ ಮತ್ತು ಎಂಡಾರ್ಸಿ ನೇಮು ಇರುತ್ತೆ. ಯಾವ ಎಂಡಾಸ್ಮೆಂಟಲ್ಲಿ ಇರುತ್ತೆ? ಇಲ್ಲಿ 4 ಆನ್ಸರ್ಸ್ ಕೊಟ್ಟಿದ್ದಾರೆ. ಫುಲ್ ಎಂಡಾಸ್ಮೆಂಟು, ಬ್ಲ್ಯಾಂಕ್ ಎಂಡಾಸ್ಮೆಂಟು, ಸ್ಯಾನ್ಸ್ ರಿಕೋರ್ಸ್ ಎಂಡಾಸ್ಮೆಂಟು, ಫೋರ್ಜ್ಡ್ ಎಂಡಾಸ್ಮೆಂಟ್. ಯಾವುದಾಗುತ್ತೆ ಗೆಸ್ ಮಾಡಿ ನೋಡೋಣ. ದ ಇನ್ಸ್ಟ್ರೂಮೆಂಟ್ ಕಂಟೈನ್ಸ್ ನಾಟ್ ಓನ್ಲಿ ದಿ ಸಿಗ್ನೇಚರ್ ಆಫ್ ದ ಎಂಡಾಸರ್ ಬಟ್ ಆಲ್ಸೋ ನೇಮ್ ಆಫ್ ದಿ ಎಂಡಾಸಿ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಫುಲ್ ಎಂಡಾಸ್ಮೆಂಟ್. ಯಾಕಂತ ಹೇಳಿದ್ರೆ ಫುಲ್ ಎಂಡಾಸ್ಮೆಂಟಲ್ಲಿ ಎಂಡಾಸರ್ ಸಿಗ್ನೇಚರ್ ಇರುತ್ತೆ ಮತ್ತು ನೇಮ್ ಆಫ್ ದಿ ಎಂಡಾಸಿನ್ ಇರುತ್ತೆ. ಬ್ಲ್ಯಾಂಕ್ ಎಂಡಾಸ್ಮೆಂಟಲ್ಲಿ ಎಂಡಾಸರ್ ಸಿಗ್ನೇಚರ್ ಮಾತ್ರ ಇರುತ್ತೆ. ಈಗ ಅದು ಎರಡರೊಳಗಡೆ ನಮ್ಗೆ ಆನ್ಸರ್ ಸಿಗುತ್ತೆ, ಎರಡರೊಳಗಡೆ ಒಂದಾಗಿರುತ್ತೆ ಅಂತ ಹೇಳಿದ್ರೆ ಎರಡೂ ಇರತಕ್ಕಂಥದ್ದು. ನಾಟ್ ಓನ್ಲಿ ದಿ ಸಿಗ್ನೇಚರ್ ಆಫ್ ದ ಎಂಡಾಸರ್ ಬಟ್ ಆಲ್ಸೋ ದಿ ನೇಮ್ ಆಫ್ ದಿ ಎಂಡಾಸಿ. ಯಾವ ಎಂಡಾಸ್ಮೆಂಟಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ ಫುಲ್ ಎಂಡಾಸ್ಮೆಂಟ್. ಹಾಗಾದರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಯಾವುದು? ಫುಲ್ ಎಂಡಾಸ್ಮೆಂಟ್. ಇನ್ನು ಸ್ಯಾನ್ಸ್ ರಿಕೋರ್ಸ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸೋದು. ಫೋರ್ಜ್ಡ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಫೋರ್ಜರಿ ಮಾಡಿರೋದು. ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಫುಲ್ ಎಂಡಾಸ್ಮೆಂಟ್. The instrument contains not only the signature of the endorser but also name of the endorsee. Correct answer full endorsement. Third question. The transfer of instrument depends upon fulfillment of the specified condition. ಅಂದರೆ ಇನ್ಸ್ಟ್ರೂಮೆಂಟು ಟ್ರಾನ್ಸ್ಫರ್ ಆಗಬೇಕಾದ್ರೆ ಕಂಡೀಷನ್ಸು ಫುಲ್ಫಿಲ್ ಆಗಿರಬೇಕು. ಸೊ ಯಾವ ಎಂಡಾಸ್ಮೆಂಟಲ್ಲಿ ಇನ್ಸ್ಟ್ರೂಮೆಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕಂಡೀಷನ್ ಫುಲ್ಫಿಲ್ ಆಗಿರಬೇಕು? ಈಗ ನೋಡಿ, ಫುಲ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಎಂಡಾಸರ್ ಸಿಗ್ನೇಚರು, ನೇಮ್ ಆಫ್ ದ ಎಂಡಾಸಿ ಇರುತ್ತೆ. ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ರೈಟ್ ರಿಸ್ಟ್ರಿಕ್ಷನ್ಸ್ ಮಾಡಿರ್ತಾರೆ. ಫೋರ್ಜ್ಡ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಸಿಗ್ನೇಚರ್ ಫೋರ್ಜರಿ ಆಗಿರುತ್ತೆ. ಹಾಗಾದರೆ ಕಂಡೀಷನಲ್ ಎಂಡಾಸ್ಮೆಂಟ್ ಅಂದರೆ ಏನು ಅಂದರೆ ಒಂದು ಕಂಡೀಷನ್ ಫುಲ್ಫಿಲ್ಮೆಂಟ್ ಆದರೆ ಮಾತ್ರ ಇನ್ಸ್ಟ್ರೂಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಕಂಡೀಷನಲ್ ಎಂಡಾಸ್ಮೆಂಟ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ದ ಟ್ರಾನ್ಸ್ಫರ್ ಆಫ್ ದ ಇನ್ಸ್ಟ್ರೂಮೆಂಟ್ ಡಿಪೆಂಡ್ಸ್ ಅಪಾನ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಕಂಡೀಷನ್. The transfer of the instrument depends upon the fulfillment of the specified condition is conditional endorsement. Conditional endorsement. Correct answer is conditional endorsement. Next, right to negotiate instrument is restricted is dash. ಅಂದರೆ ಇನ್ಸ್ಟ್ರೂಮೆಂಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದಕ್ಕೆ 4 ಆನ್ಸರ್ಸ್ ಇದೆ. ಪಾರ್ಷಿಯಲ್ ಎಂಡಾಸ್ಮೆಂಟ್, ಕಂಡೀಷನಲ್ ಎಂಡಾಸ್ಮೆಂಟ್. ಕಂಡೀಷನಲ್ ಎಂಡಾಸ್ಮೆಂಟ್ ಅಂದರೆ ನಿಮಗೆ ಗೊತ್ತಿದೆ ಏನು, ಕಂಡೀಷನ್ಸ್ ಫುಲ್ಫಿಲ್ ಆದರಷ್ಟೇ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸ್ಪೆಷಲ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಎಂಡಾಸರ್ ಸಿಗ್ನೇಚರು ಮತ್ತು ನೇಮ್ ಆಫ್ ದ ಎಂಡಾಸಿ ಇಬ್ಬರದ್ದು ಇರುತ್ತೆ, ಅದು ಫುಲ್ ಆರ್ ಸ್ಪೆಷಲ್ ಎಂಡಾಸ್ಮೆಂಟ್. ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್ ಇದೆಯಲ್ಲ ಏನು, ಇಟ್ ರಿಸ್ಟ್ರಿಕ್ಟ್ಸ್ ದ ರೈಟ್ ಆಫ್ ದ ಎಂಡಾಸಿ ಟು ನೆಗೋಷಿಯೇಟ್ ದ ಇನ್ಸ್ಟ್ರೂಮೆಂಟ್ ಫರ್ದರ್. ಹೌದಾ? ಸೊ ಯಾರಿಗೆ ವರ್ಗಾವಣೆ ಮಾಡಿರ್ತೀವೋ ಅವನು ಮುಂದಿನ ದಿನಗಳಲ್ಲಿ ಆ ಪತ್ರವನ್ನು ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ವರ್ಗಾವಣೆಯ ಮೇಲೆ ನಿರ್ಬಂಧ ಹಾಕಿರ್ತಾರೆ. ಹಾಗಾಗಿ ಯಾವುದು ಕರೆಕ್ಟ್ ಆನ್ಸರ್ ಅಪ್ಪ ಅಂತ ಹೇಳಿದ್ರೆ ರಿಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್. ರೈಟ್ ಟು ನೆಗೋಷಿಯೇಟ್ ಇನ್ಸ್ಟ್ರೂಮೆಂಟ್ ಈಸ್ ರಿಸ್ಟ್ರಿಕ್ಟೆಡ್ ಈಸ್ ಎಂಥ ಎಂಡಾಸ್ಮೆಂಟ್ ಅಪ್ಪ ಅಂತ ಹೇಳಿದ್ರೆ ರೆಸ್ಟ್ರಿಕ್ಟಿವ್ ಎಂಡಾಸ್ಮೆಂಟ್. ಗೊತ್ತಾಗ್ತಾ ಇದೆಯಾ? ಟ್ರಾನ್ಸ್ಫರ್ ಆಫ್ ದಿ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್. ಟ್ರಾನ್ಸ್ಫರ್ ಆಫ್ ದ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಯಾವುದು? 4 ಆನ್ಸರ್ಸ್ ಇದೆ. ಪಾರ್ಷಿಯಲ್ ಎಂಡಾಸ್ಮೆಂಟ್, ಸ್ಯಾನ್ಸ್ ರಿಕೋರ್ಸ್ ಎಂಡಾಸ್ಮೆಂಟ್. ಸ್ಯಾನ್ಸ್ ರಿಕೋರ್ಸ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಆಶ್ರಯರಹಿತ ಹಿಂಬರಹ. ಕ್ವಾಲಿಫೈಡ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಅಥವಾ ಕಂಡೀಷನಲ್ ಎಂಡಾಸ್ಮೆಂಟ್ ಅಂದರೆ ನಿರ್ದಿಷ್ಟ ಘಟನೆ ಸಂಭವಿಸಿದ್ರೆ ಮಾತ್ರ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸ್ಪೆಷಲ್ ಎಂಡಾಸ್ಮೆಂಟ್ ಅಂತ ಹೇಳಿದ್ರೆ ಎಂಡಾಸರ್ ಸಿಗ್ನೇಚರು ಮತ್ತು ನೇಮ್ ಆಫ್ ದ ಎಂಡಾಸಿ ಎರಡೂ ಇರುತ್ತೆ. ಹಾಗಾದರೆ ಅದು ಯಾವುದೂ ಆಗಲ್ಲ. ಹಾಗಾದರೆ ಟ್ರಾನ್ಸ್ಫರ್ ಆಫ್ ದಿ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಎಂಥ ಇನ್ಸ್ಟ್ರೂಮೆಂಟ್ ಅಪ್ಪ ಅಂತ ಹೇಳಿದ್ರೆ ಪಾರ್ಷಿಯಲ್ ಇನ್ಸ್ಟ್ರೂಮೆಂಟ್. ಟ್ರಾನ್ಸ್ಫರ್ ಆಫ್ ದಿ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಇನ್ಸ್ಟ್ರೂಮೆಂಟ್.
So books for reference. Banking Land Practice by G.B. Baligar. Banking Land Practice by B.S. Roman. Thank you. Thank you all. Moderator ma'am, B. Kamlakshi ma'am, GPT, Mangalore. Subject expert Nivedita ma'am, H. GRICP, Bangalore. Next to content developer ಬಂದ್ಬಿಟ್ಟು Govin GWPT Gulbarga. Next to Pavana P GWPT Bangalore. Next to Chikkanna Chintamani. Thank you all.